ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಜೀರಿಗೆ ಮೆಣಸಿನ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದೆ. ಇದು ಎಲ್ಲ ರೀತಿಯ ವಾತಾವರಣದಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಈ ಗಿಡವು 12ರಿಂದ 15 ವರ್ಷಗಳ ತನಕ ಇರುತ್ತದೆ. ವರ್ಷಕ್ಕೆ 3ರಿಂದ 4 ಬಾರಿ ಇಳುವರಿ ಸಿಗುತ್ತದೆ. ಗಿಡ ನೆಟ್ಟು 3 ತಿಂಗಳ ಅಂತರದಲ್ಲಿ ಮೊದಲ ಇಳುವರಿ ದೊರೆಯುತ್ತದೆ. ಈ ಗಿಡಗಳಿಗೆ ಕಾಯಿಲೆಗಳು ತುಂಬ ಕಡಿಮೆ. ಹಾಗಾಗಿ ನಾವು ತುಂಬ ಈಸಿಯಾಗಿ ಈ ಗಿಡವನ್ನು ಮೇಂಟೈನ್ ಮಾಡಬಹುದು. ಈ ಗಿಡವನ್ನು ಮಿಶ್ರ ಬೆಳೆಯಾಗಿ ಅಡಿಕೆ ಅಥವಾ ತೆಂಗಿನ ಮಧ್ಯೆ ಕೂಡ ಬೆಳೆಯಬಹುದು. ಒಂದು ಗಿಡದಿಂದ ಸಾಧಾರಣವಾಗಿ 500 ಗ್ರಾಂನಷ್ಟು ಒಣಮೆಣಸು ಸಿಗುತ್ತದೆ. 3 ಅಡಿಗಳ ಅಂತರದಲ್ಲಿ 1 ಎಕರೆಗೆ 4840 ಗಿಡಗಳನ್ನು ಹಾಕಬಹುದು. 1 kg ಒಣಮೆಣಸಿನ ಮಾರುಕಟ್ಟೆ ಬೆಲೆ 550ರಿಂದ 600 ರೂಪಾಯಿಗಳಾಗಿರುತ್ತದೆ. ಅಂದರೆ 1 ಎಕರೆಗೆ 10 ಲಕ್ಷಕ್ಕಿಂತಲೂ ಜಾಸ್ತಿ ವರಮಾನವನ್ನು ಇದರಿಂದ ಪಡೆಯಬಹುದು. ಒಣಗಿದ ಮೆಣಸನ್ನು ಬಾಳೆಹೊನ್ನೂರು, ಚಿಕ್ಕಮಗಳೂರು ಮತ್ತು ಮೂಡಿಗೆರೆಯಲ್ಲಿ ತುಂಬ ಅಂಗಡಿಯವರು ಬೈ ಮಾಡುತ್ತಾರೆ. ಸರಿಯಾಗಿ ಒಣಗಿಸಿದ ಮೆಣಸನ್ನು 3 ವರ್ಷಗಳ ತನಕ ಸ್ಟೋರ್ ಮಾಡಿ ಇಡಬಹುದು. ಈ ಮೆಣಸಿನ ಗಿಡವನ್ನು ಬುಟ್ಟಿಯಲ್ಲಿ ಮೊದಲು ಬೆಳೆಸುವುದು ತುಂಬ ಉತ್ತಮ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಬುಟ್ಟಿಯಲ್ಲಿ ಬೆಳೆಸಿ ಅನಂತರ ಮಣ್ಣಿಗೆ ಹಾಕಬೇಕು. ಹಾಗಿದ್ದರೆ ಮಾತ್ರ ಗಿಡವು ತುಂಬ ಚೆನ್ನಾಗಿ ಹಾಗೂ ಶೀಘ್ರವಾಗಿ ಬೆಳೆಯುತ್ತದೆ. ಹಾಗಾಗಿ ನೀವು ಕೂಡ ಬುಟ್ಟಿ ಗಿಡವನ್ನು ನೆಡುವುದು ತುಂಬ ಸೂಕ್ತ. ಈ ಗಿಡಕ್ಕೆ 3 ತಿಂಗಳಿಗೆ ಒಮ್ಮೆ ಹೆಕ್ಸಾಕೊನಜೋಲ್ ಫಂಗಿಸೈಡನ್ನು ಸ್ಪ್ರೇ ಮಾಡಬೇಕು ಅಥವಾ ವೇಸ್ಟ್ ಡಿಕಾಂಪೋಸರನ್ನು ಕೂಡ ಸ್ಪ್ರೇ ಮಾಡಬಹುದು. ಈ ಗಿಡವನ್ನು 3 ಅಡಿಗಳ ಅಂತರದಲ್ಲಿ ನೆಟ್ಟರೆ ಸಾಕು. ಓಪನ್ ಜಾಗದಲ್ಲಿ ನೆಟ್ಟರೆ ನೀರಿನ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಅಂದರೆ ವಾರಕ್ಕೆ ಒಮ್ಮೆ ಸುಮಾರು 1 ಲಕ್ಷ ಲೀಟರ್ ನೀರು 1 ಎಕರೆಗೆ ಬೇಕಾಗುತ್ತದೆ. ನೆರಳಿನಲ್ಲಿ ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತದೆ. ಹಾಗಾಗಿ ನೀವು ಅಡಿಕೆ ಅಥವಾ ತೆಂಗು, ಬೇರೆ ಯಾವುದಾದರೂ ಮರಗಳ ನಡುವೆ ಕೂಡ ಇದನ್ನು ನೆಡಬಹುದು. ಈ ಮೆಣಸು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ. ಇದರಿಂದ ಅನೇಕ ಕಾಯಿಲೆಗಳು ಕೂಡ ನಿಯಂತ್ರಣದಲ್ಲಿ ಇಡಬಹುದು. ತುಂಬ ಬೇಗ ಇಳುವರಿ ನೀಡುವುದರಿಂದ ಇದನ್ನು ಶೀಘ್ರ ವರಮಾನಕ್ಕಾಗಿ ಬೆಳೆಸಬಹುದು. ಈ ಗಿಡವು ಒಮ್ಮೆ ನೆಟ್ಟರೆ ಸುಮಾರು 12ರಿಂದ 15 ವರ್ಷಗಳ ತನಕ ಬದುಕುತ್ತದೆ. ಮೆಣಸು ಹಣ್ಣಾದಾಗ ನವಿಲು ಅಥವಾ ಪಕ್ಷಿಗಳು ತಿನ್ನುತ್ತವೆ. ಇದನ್ನು ತಪ್ಪಿಸಲು ಕಾಯಿಗಳು ಬಲಿತ ತಕ್ಷಣ ಕೊಯ್ಲು ಮಾಡಬೇಕು ಅಥವಾ ಈ ಗಿಡದ ಮೇಲೆ ಮೀನಿನ ಬಲೆಯನ್ನು ಚಪ್ಪರದ ರೀತಿ ಹಾಸಬಹುದು. ಇದರಿಂದ ಕೂಡ ನವಿಲು ಅಥವಾ ಪಕ್ಷಿಗಳಿಂದ ಮೆಣಸನ್ನು ರಕ್ಷಿಸಬಹುದು. ಬುಟ್ಟಿ ಗಿಡವನ್ನು ನೆಡುವುದರಿಂದ ನಿಮ್ಮ ಗಿಡವು ತುಂಬ ಶೀಘ್ರವಾಗಿ ಹಾಗೂ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಇದರ ಮಾರುಕಟ್ಟೆ ಚಿಕ್ಕಮಗಳೂರು ಮತ್ತು ಬಾಳೆಹೊನ್ನೂರಲ್ಲಿ ಇದೆ. ನಮ್ಮ ಚಾನಲ್ ವತಿಯಿಂದ ನಾವು ಕೂಡ ಇದನ್ನು 100 kgಯ ಮೇಲಿದ್ದರೆ ಬೈ ಮಾಡಿ ನಿಮಗೆ ಸಪೋರ್ಟ್ ಮಾಡುತ್ತೇವೆ. ಹಾಗಾಗಿ ನೀವು ಕೂಡ ಮಾರುಕಟ್ಟೆಯ ಬಗ್ಗೆ ಚಿಂತೆ ಮಾಡದೆ ಈ ರೀತಿಯ ಮೆಣಸನ್ನು ಬೆಳೆಸಿ ಹೆಚ್ಚಿನ ಆದಾಯವನ್ನು ಕೂಡ ಪಡೆಯಬಹುದು. ಜೀರಿಗೆ ಮೆಣಸಿನ ಬುಟ್ಟಿ ಗಿಡ ಬೇಕಾದರೆ ಅದರ ನರ್ಸರಿ ನಂಬರನ್ನು ಕೂಡ ನಾನು ಶೇರ್ ಮಾಡುತ್ತೇನೆ. ನೀವು ಅವರಿಂದ ಪರ್ಚೇಸ್ ಕೂಡ ಮಾಡಬಹುದು. ನೀವೇ ಸ್ವತಃ ಬೀಜದಿಂದ ಗಿಡವನ್ನು ತಯಾರು ಮಾಡಬಹುದು. 100 kgಕ್ಕಿಂತ ಜಾಸ್ತಿ ಮೆಣಸಿದ್ದರೆ ನಾವೇ ಬೈ ಮಾಡುತ್ತೇವೆ. ನೀವು ನಮಗೆ ಕೂಡ ಕೊಡಬಹುದು. ಹಾಗಾಗಿ ಹೆಚ್ಚಿನ ಆದಾಯಕ್ಕೆ ನೀವು ಕೂಡ ಜೀರಿಗೆ ಮೆಣಸನ್ನು ಬೆಳೆಯಿರಿ. ಇದರಿಂದ ನಿಮಗೆ ಹೆಚ್ಚುವರಿ ಆದಾಯ ಕೂಡ ದೊರೆಯುತ್ತದೆ ಹಾಗೂ ಕಡಿಮೆ ಸಮಯದಲ್ಲಿ ದೊರೆಯುತ್ತದೆ. ಎಲ್ಲ ರೀತಿಯ ವಾತಾವರಣದಲ್ಲಿಯೂ ಸುಲಭವಾಗಿ ಬೆಳೆಯುವ ಈ ಜೀರಿಗೆ ಮೆಣಸನ್ನು ಅಥವಾ ಸೂಜಿ ಮೆಣಸನ್ನು ನೀವು ಕೂಡ ಬೆಳೆದು ಹೆಚ್ಚಿನ ಲಾಭವನ್ನು ಪಡೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಿ. ಥ್ಯಾಂಕ್ ಯು.